ಪಕ್ಷ ಅಧಿಕಾರಕ್ಕೆ ಬಂದು 11 ತಿಂಗಳಾದ್ರೂ 1 ಕೆಜಿ ಅಕ್ಕಿ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷ 11 ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು, ಎಲ್ಲಾದರೂ 1 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ. 2800 ರು ಕೋಟಿ ರಾಷ್ಟ್ರೀಯ ಹೆದ್ದಾರಿಗೆ ಕೇಂದ್ರ ಸರ್ಕಾರ ನೀಡಿದೆ. ಬಿಜೆಪಿ ಸಂಸದರ ಕೊಡುಗೆ 2850 ಕೋಟಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲಿ ಭಾರತ 2ನೇ ಸ್ಥಾನ ಬಂದಿರುವುದಕ್ಕೆ ಪ್ರಮುಖ ಕಾರಣ ಮೋದಿ. ಇವತ್ತು ಇಡೀ ಜಗತ್ತಲ್ಲೇ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಮೆರಿಕ ಬಿಟ್ಟರೆ ನೆಕ್ಸ್ಟ್ ನಮ್ಮದೇ ಇರೋದು. 170 ರೂಪಾಯಿ ಕೊಡ್ತಾರೆ, 300 ರೂಪಾಯಿ ಅಷ್ಟು ಎಣ್ಣೆಗೆ ವಸೂಲಿ ಮಾಡ್ತಾರೆ. 170 ರೂಪಾಯಿ ಕೊಡ್ತಾ ಇದ್ದಾರೆ, ಸಾಯಂಕಾಲ ಆದರೆ 300 ರೂಪಾಯಿ ಹೊಡಿತಾ ಇದ್ದಾರೆ. ಅವತ್ತೇ 36,000 ಕೋಟಿ ಇವತ್ತು ಅಬಕಾರಿ ಬಡ್ಜೆಟ್ಟು ಜನಗಳಿಗೆ ಕುಡಿಸ್ತಾ ಇದ್ದಾರೆ. ಕುಡೀರಿ 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 ಅಂದ್ಬಿಟ್ಟು ಕುಡಿಸ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು. ರಾಜ್ಯದ ಮುಖ್ಯಮಂತ್ರಿ 1,05,00,000 ಕೋಟಿ ಸಾಲ ಮಾಡಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ 11 ತಿಂಗಳಲ್ಲಿ 1,05,000 ಕೋಟಿ ಈ ರಾಜ್ಯದ ಸರ್ಕಾರ ಇವತ್ತು ಸಾಲ ಮಾಡಿದೆ. ಪ್ರತಿಯೊಬ್ಬರ ಮೇಲೆ ಇವತ್ತು 36,000 ರೂಪಾಯಿ 11 ತಿಂಗಳಿಗೆ ಇವತ್ತು ಸಾಲನ ಏರಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾ ಇದೆ. 2047ಕ್ಕೆ ಸಂಪೂರ್ಣ ಬಡತನ ನಿರ್ಮೂಲನೆ, ಇದು ನರೇಂದ್ರ ಮೋದಿಯವರ ಸಂಕಲ್ಪ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಒಂದು ಸಂಕಲ್ಪ ಮಾಡಿದ್ದಾರೆ. ಇವತ್ತು ಏನು ನಮ್ಮ ದೇಶದಲ್ಲಿ ಬಡ ಕುಟುಂಬಗಳನ್ನ ಸಂಪೂರ್ಣವಾಗಿ 2047ಕ್ಕೆ ಈ ದೇಶದಲ್ಲಿ ಬಡತನ ಅನ್ನೋದು ಇರಬಾರ್ದು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು 2024 ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂಗೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಒಂದು ಆಶೀರ್ವಾದದಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಈ ಒಂದು ಚುನಾವಣೆಯಲ್ಲಿ JDS ಪಕ್ಷದ ಚಿಹ್ನೆಯಿಂದ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಈ ಒಟ್ಟಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದಾಗ ಸುಮಾರು 17 ಲೋಕಸಭಾ ಚುನಾವಣೆ ನಡೆದಿದ್ದು, ಅದರಲ್ಲಿ 2 ಬಾರಿ, ಒಂದು ಬಾರಿ BJP ಪಕ್ಷ ಅಧಿಕಾರಕ್ಕೆ ಬಂದಿರ್ತೈತೆ, ಇನ್ನೊಂದು ಬಾರಿ ನಮ್ಮ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಉಳಿಕೆ 15 ಬಾರಿ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರ. ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ನೀರಾವರಿ. ಇವತ್ತು ಏನು ನಮ್ಮ ಬಯಲುಸೀಮೆ ಅನ್ನೋದು 5 ಜಿಲ್ಲೆಗಳಲ್ಲಿ ಇವತ್ತು ಯಾವುದೇ ಒಂದು ನದಿ ಮೂಲ ಇಲ್ಲ. ಇವತ್ತು ನಾವು ಈ ಒಂದು 5 ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಆಗ್ಬೋದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಗ್ಬೋದು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಆಗ್ಬೋದು, ತುಮಕೂರು ಲೋಕಸಭಾ ಕ್ಷೇತ್ರ ಆಗ್ಬೋದು, ಇವೆಲ್ಲ NDA ಮೈತ್ರಿ ಅಭ್ಯರ್ಥಿಗಳು ನಾವು ಗೆಲ್ಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಈ ಒಂದು ಬಯಲುಸೀಮೆಗೆ ಶಾಶ್ವತವಾಗಿ ನೀರು ತರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದರೆ, ಅದರ ಒಂದು ಮುಂದುವರೆದ ಭಾಗ ಇವತ್ತು ಈ ಒಂದು ಲೋಕಸಭಾ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಈ ದೇಶದ ಒಂದು ಸುಭದ್ರತೆ, ಈ ದೇಶದ ಅಭಿವೃದ್ಧಿ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಒಂದು ಸಂಕಲ್ಪ ಮಾಡಿದ್ದಾರೆ. ಇವತ್ತು ಏನು ನಮ್ಮ ದೇಶದಲ್ಲಿ ಬಡ ಕುಟುಂಬಗಳನ್ನ ಸಂಪೂರ್ಣವಾಗಿ 2047ಕ್ಕೆ ಈ ದೇಶದಲ್ಲಿ ಬಡತನ ಅನ್ನೋದು ಇರಬಾರ್ದು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇವತ್ತು ಎಲ್ಲ ಬುದ್ಧಿವಂತರು ಮತ್ತು ಏನು ಇವತ್ತು ಸ್ವಾಭಿಮಾನ ಮತದಾರರಿದ್ದಾರೆ, ಇವರೆಲ್ಲ ಪ್ರಾಮಾಣಿಕತೆಯಿಂದ ಈ ಬಾರಿ NDA ಅಭ್ಯರ್ಥಿಗಳಿಗೆ ಮತ ಹಾಕ್ತಾರೆ. ನಮ್ಮ NDA ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಈ ಕ್ಷೇತ್ರದಲ್ಲಿ ಎಲ್ಲರೂ ಆಶೀರ್ವಾದ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕಾಂಗ್ರೆಸ್ ಪಕ್ಷದವರು ಈ ದೇಶದ ಈ ರಾಜ್ಯದ ಜನಸಾಮಾನ್ಯರ ತೆರಿಗೆ ಹಣದಿಂದ ಇವತ್ತು ಕೆಲವು ಜಾಹೀರಾತುಗಳು ಕೊಡ್ತಾಯಿದ್ದಾರೆ. ಆ ಜಾಹೀರಾತು ಕೊಡಬೇಕಾದ್ರೆ ಆ ಜಾಹೀರಾತಿನಿಂದ ಈ ದೇಶದಲ್ಲಿ ಇವತ್ತು ಯಾವ ರೀತಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ. ಆ ಜಾಹೀರಾತುಗಳು ನಾವು ನೋಡಿದಾಗ ನಮಗೆ ನಾಚಿಕೆ ಆಗ್ತೈತೆ. ಇವತ್ತು ಚೊಂಬು ಅನ್ನೋದು ಒಂದು ಜಾಹೀರಾತು ಕೊಟ್ಟಿದ್ದಾರೆ. ನಾವು ಚೊಂಬು ಅನ್ನೋದು ಹೋದಾಗ ಖಾಲಿ ಚೊಂಬು ಕರ್ನಾಟಕ ಅಂದಾಗ ಈ ದೇಶದಲ್ಲಿ ಈ ಒಂದು ಸಮಾಜದಲ್ಲಿ ಹಲವಾರು ಬಡ ಕುಟುಂಬಗಳು ಇವತ್ತು ನಾವು ನೋಡ್ದಂಗೆ ಹಿಂದೆ ಚೊಂಬುಗಳನ್ನ ಎತ್ಕೊಂಡು ಹೊಲ ಕಡೆ, ತೋಟಗಳ ಕಡೆ, ಗಿಡ ಮರ ಕಡೆ ಹೋಗ್ತಾಯಿದ್ವು. ಅಂಥ ಚೊಂಬು ಎತ್ಕೊಂಡು ಹೋಗೋದು ನಿಲ್ಲಿಸ್ಬೇಕಂತೇಳಿ ಈ ದೇಶದ ಪ್ರಧಾನಮಂತ್ರಿಗಳು 12 ಕೋಟಿ ಮನೆಗೆ ಇವತ್ತು ಶೌಚಾಲಯ ಕೊಟ್ಟಿದ್ದಾರೆ. ಇದನ್ನ ಕಾಂಗ್ರೆಸ್ ಪಕ್ಷದವ್ರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ರಾಜ್ಯದಲ್ಲಿ 11 ತಿಂಗಳಲ್ಲಿ 1,05,000 ಕೋಟಿ ಈ ರಾಜ್ಯದ ಸರ್ಕಾರ ಇವತ್ತು ಸಾಲ ಮಾಡಿದೆ.
ಪ್ರತಿಯೊಬ್ಬರ ಮೇಲೆ ಇವತ್ತು 36,000 ರೂಪಾಯಿ 11 ತಿಂಗಳಿಗೆ ಇವತ್ತು ಸಾಲನ ಏರಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾಯಿದೆ. ಒಟ್ಟಾರೆ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರ್ತಕ್ಕಂಥ ಒಂದು ಅಡುಗು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಜೊತೆಲಿರೋ ಕೆಲವರು ಹೇಳ್ತಾರೆ, ನೀವು ಕಾಂಗ್ರೆಸ್ ಓಟ್ ಹಾಕಿಲ್ಲ ಅಂದರೆ ಸಿದ್ದರಾಮಯ್ಯನವ್ರು ಇಳಿತಾರೆ ಅಂತ ಅವರು ಒಂದು ಕಡೆ ಹೇಳ್ತಾಯಿದ್ದಾರೆ. ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಕೆಲವು ನಾಯಕರು ಹೇಳ್ತಾ ಇದ್ದಾರೆ, ಈಗಿತ ನೀವು ಕಾಂಗ್ರೆಸ್ ಓಟ್ ಹಾಕಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಲ್ಲ ಅಂತ ಹೇಳ್ತಾರೆ. ಈಗ ಅದು ಒಂದು ಮನೆ 3 ಬಾಗಿಲಾಗಿದೆ. ಈ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಸಂಪೂರ್ಣವಾಗಿ ನಿರ್ನಾಮ ಆಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ಇವತ್ತು ನಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ ಅಲ್ಲ. ಅದು ಈ ಗ್ಯಾರಂಟಿ ಅನ್ನೋದು ಇವತ್ತು ಪ್ರತಿಯೊಬ್ಬ ಬುದ್ಧಿವಂತರಿಗೂ ಕುರಿ ಮೇಯಿಸೋರಿಗೂ ಅರ್ಥವಾಗಿದೆ. ಈ ಗ್ಯಾರಂಟಿಗಳು ಕೊಡ್ತಾ ಇರೋದು ಜನಸಾಮಾನ್ಯರು ಕಟ್ಟಿರೋ ತೆರಿಗೆ ಹಣದಿಂದ. ಇವತ್ತು 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ಕುಟುಂಬದಲ್ಲಿ ಪ್ರತಿ ತಿಂಗಳು ದಿನ 100 ರೂಪಾಯಿ ಆವ್ರೇಜ್ ಪ್ರಕಾರ 3,000 ಹೊಡಿತಾ ಇದ್ದಾರೆ. ಇದೆಲ್ಲರಿಗೂ ಅರ್ಥವಾಗಿದೆ. ಗ್ಯಾರಂಟಿಗಳಿಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕೋದಿಲ್ಲ ಕಾಂಗ್ರೆಸ್ ಪಕ್ಷ. ಈ ಒಂದು 2024 ಲೋಕಸಭೆ ಚುನಾವಣೆಯಲ್ಲಿ ಏನಿವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಅಲ್ಲಿ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷವಾಗಿ ಕೂತ್ಕೊಂಡು ಕೂಡ ಅವರಿಗೆ ಈಗಿತ ಸೀಟ್ಗಳು ಬರೋದಿಲ್ಲ. ಸರ್, ಈಗ ಕೋಲಾರ ಲೋಕಸಭಾ ಕ್ಷೇತ್ರ ನಮ್ಮ ಒಂದು 25 ವರ್ಷ ನಮ್ಮ ಒಂದು ರಾಜಕಾರಣ ಜೀವನದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಯಾವತ್ತೂ ಕಾಂಗ್ರೆಸ್ ವರ್ಸಸ್ ಅದರ್ ಎನಿ ಪಾರ್ಟಿ ಸ್ಟ್ರೈಟ್ ಫೈಟ್ ಎಲೆಕ್ಷನ್ ಬಿದ್ದಾಗ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಅವ್ರು ಯಾವ ರೀತಿ ಗೆಲ್ತಾಯಿದ್ರು ಅಂದರೆ, ಒಂದು ಕಡೆ JDS, ಇನ್ನೊಂದು ಕಡೆ ಕಾಂಗ್ರೆಸ್ಸು, ಇನ್ನೊಂದು ಕಡೆ BJP ಟ್ರಯಾಂಗಲ್ ಹೋದಾಗ ಕಾಂಗ್ರೆಸ್ ಅವ್ರು ತಗೊಂತಾಯಿದ್ದು ಯಾವತ್ತು 4 ಲಕ್ಷ, 4.25 ಲಕ್ಷ, 5 ಲಕ್ಷ. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ವರ್ಸಸ್ ಆ್ಯಂಟಿ ಅದರ್ಸ್ ಇವೆಲ್ಲ ಒಂದಾದಾಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಇದು ಇವತ್ತು ಬುದ್ಧಿವಂತರು ಇವತ್ತೆಲ್ಲರೂ ಏನು ಹೇಳ್ತಾ ಇದ್ದಾರೆ, ಮೊದಲನೇದು ಈ ದೇಶ ಉಳಿಬೇಕು. ಈ ದೇಶ ಉಳಿಸೋಕ್ಕೆ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ನರೇಂದ್ರ ಮೋದಿಜಿಯವರು. ಇವತ್ತು ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿ ಯಾರಾದರೂ ಮೆಚ್ಚಿರ್ತಕ್ಕಂಥ ಲೀಡ್ರ್ ಇದ್ದರೆ ಅದೊಬ್ಬ ದೇವೇಗೌಡರು. ಇವತ್ತು ದೇವೇಗೌಡರ ಬಗ್ಗೆ ಅವ್ರು ಏನು ಮಾತಾಡಿದ್ದಾರೆ, 91 ವಯಸ್ಸಿನಲ್ಲಿ ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟು, ಅವರು ಈ ರಾಜ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಅವರು ಒಂದು ನಮ್ಗೆ ಆಶೀರ್ವಾದ ಇದೆ ಅಂತ ಮಾತಾಡಿದ್ದಾರೆ. ಇವತ್ತು ಇಡೀ ಜಗತ್ತಲ್ಲಿ ಜಗದ್ಗುರು ಅಂತ ಇವತ್ತು ಹೆಸರು ಬಂದಿದೆ ನರೇಂದ್ರ ಮೋದಿಜಿಯವರು. 12ನೇ ಶತಮಾನದಲ್ಲಿ ಬಸವಣ್ಣವ್ರಿಗಿತ್ತು, ಬಸವಣ್ಣವರಾದಮೇಲೆ ನರೇಂದ್ರ ಮೋದಿಜಿಯವ್ರು ಬಂದೈತೆ. ಯಾವುದೇ ಕಾರಣಕ್ಕೂ ಈ ಒಂದು ಕಾಂಗ್ರೆಸ್ ಪಕ್ಷದ ಇದು ಮುಗಿತಕ್ಕಂಥ ಅಧ್ಯಾಯ. ಈ ದೇಶದಲ್ಲಿ BJP ಸಂಸದರ ಕೊಡುಗೆ 2,850 ಕೋಟಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಇರ್ಬೋದು, ಚಿಂತಾಮಣಿ ಇರ್ಬೋದು, ಶಿಲ್ಘಟ್ಟ ಇರ್ಬೋದು, ಕೋಲಾರ ಇರ್ಬೋದು, 2,850 ಕೋಟಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಇವತ್ತು ಇಡೀ ಜಗತ್ತಲ್ಲೇ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಮೇರಿಕ ಬಿಟ್ಟರೆ ನೆಕ್ಸ್ಟ್ ನಮ್ಮದೇ ಇರೋದು. ಇವತ್ತು ನಮ್ಮ ಒಂದು ಗುರಿ ಏನಿದೆ ಅಂದರೆ, ಈ ದೇಶದಲ್ಲಿ ಏನು ಈಗ ಇವರು ತಾತ್ಕಾಲಿಕವಾಗಿ ಹೇಳ್ತಕ್ಕಂಥ ಗ್ಯಾರಂಟಿಗಳು, ಇವತ್ತು ನರೇಂದ್ರ ಮೋದಿಜಿಯವ್ರ ಗ್ಯಾರಂಟಿಗಳು ಯಾವ ರೀತಿ ಅಂದರೆ, 34 ಕೋಟಿ ಜನಕ್ಕೆ ಇವತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ. ಇವತ್ತು ಸುಮಾರು ನಮ್ಮ ದೇಶದಲ್ಲಿ 85 ಕೋಟಿ ಜನಕ್ಕೆ ಇವತ್ತು 2019 ಇದುವರೆಗೂ ನಿರಂತರವಾಗಿ 5 kg ಅಕ್ಕಿ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ 11 ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು, ಎಲ್ಲಾದರೂ 1 kg ಅಕ್ಕಿ ಕೊಟ್ಟಿದ್ದಾರೆ. 170 ರೂಪಾಯಿ ಕೊಡ್ತಾಯಿದ್ದಾರೆ, ಸಾಯಂಕಾಲ ಆದರೆ 300 ರೂಪಾಯಿ ಹೊಡಿತಾಯಿದ್ದಾರೆ. ಅವತ್ತೇ 36,000 ಕೋಟಿ ಇವತ್ತು ಅಬಕಾರಿ ಬಡ್ಜೆಟ್ಟು ಜನಗಳಿಗೆ ಕುಡಿಸ್ತಾ ಇದ್ದಾರೆ. ಕುಡೀರಿ 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 ಅಂದ್ಬಿಟ್ಟು ಕುಡಿಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರು ಜನಗಳ ಹತ್ರ ಕಿತ್ತು ಜನಗಳಿಗೆ ಕೊಡ್ತಾಯಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ 1,05,000 ಕೋಟಿ ಇವತ್ತು ಸಾಲ ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು 1,05,000 ಕೋಟಿ ಸಾಲ ಮಾಡಿದ್ದು. ಇದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಕತೆ ಮುಗಿದೋಗಿದ್ದನ್ನು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ತೀವಿ. ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಂದರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ವಿಶೇಷವಾಗಿ ಯುವಕರೇ, ವಿದ್ಯಾರ್ಥಿಗಳೇ, ಈ ದೇಶದ ಭದ್ರತೆಗಾಗಿ, ಈ ದೇಶದ ಆರ್ಥಿಕ ಪರಿಸ್ಥಿತಿ ಹೆಚ್ಚಿಸೋಕ್ಕಾಗಿ, ಈ ದೇಶದ ಏನಿವತ್ತು 140 ಕೋಟಿ ಜನಗಳನ್ನ ರಕ್ಷಣೆಗಾಗಿ NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ತಾವೆಲ್ಲರೂ ಬೆಂಬಲಿಸಬೇಕು. ತಾವು ಆಶೀರ್ವಾದ ಮಾಡಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ M. ಮಲ್ಲೇಶ್ ಬಾಬು ಅವರಿಗೆ ತಾವು ಆಶೀರ್ವಾದ ಮಾಡಿ ಮತವನ್ನು ಕೊಟ್ಟು ಅವ್ರನ್ನ ಜಯಶೀಲನಾಗಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ನಾನು ಎಲ್ರಿಗೂ ತಲೆಬಾಗಿ ಮನವಿಯನ್ನು ಮಾಡ್ತಾಯಿದ್ದೆ.